ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ತರಕಾರಿ ಮಾರೋ ರೀತಿ ಕಂಟೈನರ್ ನಲ್ಲಿ ಗಾಂಜಾ ತಂದು ಮಾರಾಟ ಮಾಡ್ತಾ ಇದ್ರು. ಕೊನೆಗೂ ಕೂಡ ಆರೋಪಿ ಪೊಲೀಸರ ಕೈಗೆ ಸಿಗಾಕೊಂಡಿದ್ದಾನೆ. ಆಂಧ್ರದ ವಿಶಾಖಪಟ್ಟಣದ ಅರಕು ಬಳಿಯಿಂದ ಬರ್ತಾ ಇದ್ದ ಗಾಂಜಾ ಒಂದು ಕಂಟೈನರ್ ಲಾರಿಯಲ್ಲಿ ಬೆಂಗಳೂರು ಕಡೆಗೆ ಬರ್ತಾ ಇತ್ತು. ಖಚಿತ ಮಾಹಿತಿ ಮೇರೆಗೆ ಸಿಸಿಬಿ ಪೊಲೀಸರು ದಾಳಿ ನಡೆಸ್ತಾರೆ. ಬರೋಬ್ಬರಿ 332 ಕೆಜಿ ಗಾಂಜಾ. ಇದು ಕ್ಯಾರೆಟ್, ಸೌತೆಕಾಯಿ, ತೊಂಡೆಕಾಯಿ ಕಥೆ ಅಲ್ಲ, ಇದು ಪಾಲಕ್ ಸೊಪ್ಪು, ನುಗ್ಗೆ ಸೊಪ್ಪು ಅಲ್ಲ, ಗಾಂಜಾ. ವಿಶಾಖಪಟ್ಟಣದಿಂದ ಬೆಂಗಳೂರು ಮಾರ್ಗವಾಗಿ ಬರ್ತಾ ಇದ್ದ ಲಾರಿ ಮೈಸೂರು ಮಳವಳ್ಳಿ ಕಡೆಗೆ ಹೋಗ್ತಾ ಇತ್ತು. ಇದು ಗಾಂಜಾ ತುಂಬಿದ ಲಾರಿ. ಖಚಿತ ಮಾಹಿತಿ ಆಧರಿಸಿ ನಾಯಂಡಹಳ್ಳಿ ಬಳಿ ಲಾರಿ ಸೀಸ್ ಮಾಡಿದ್ದಾರೆ. 3 ಕೋಟಿ ರೂಪಾಯಿಗೂ ಹೆಚ್ಚು ಮೌಲ್ಯದ 332 ಕೆಜಿ ಗಾಂಜಾ ಪೊಲೀಸರು ವಶಕ್ಕೆ ಪಡೆದಿದ್ದು, ಕಂಟೈನರ್ ಚಾಲಕ ರವಿ ಎಂಬಾತನನ್ನ ವಶಕ್ಕೆ ಪಡೆದಿದ್ದಾರೆ ಸಿಸಿಬಿ ಪೊಲೀಸರು. ಬೇರೆ ರಾಜ್ಯದ ಪೊಲೀಸರು ಬಂದು ನಮ್ಮ ಬೆಂಗಳೂರು ಸುತ್ತಮುತ್ತದಲ್ಲಿ ಡ್ರಗ್ಸ್ ಮಾಫಿಯಾ ಹೆಂಗೆ ನಡೀತಾ ಇದೆ, ಡ್ರಗ್ಸ್ ಅಡ್ಡೆಗಳು ಹೆಂಗಿದೆ ಅಂತ ಪತ್ತೆ ಹಚ್ಚಿದ್ರು. ಅದ್ರ ಬೆನ್ನಲ್ಲೇ ಕಂಟೈನರ್ ಲಾರಿಯಲ್ಲಿ ಗಾಂಜಾ ತರುವಷ್ಟು ಸಲೀಸು, ಅಂದರೆ ಆ ಮಾರ್ಗ ಅಷ್ಟೊಂದು ಸಲೀಸಾಗಿದೆಯಾ ಅನ್ನುವಂತಹ ಆತಂಕ ಕೂಡ ಕಾಡುತ್ತೆ. ನೋಡಿ ಅಲ್ಲಿ, ನೋಡಿ.